ಇವತ್ತಿನ ವ್ಲಾಗ್ಗೆ ಸ್ವಾಗತ ಗೈಸ್. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ತಿಂಡಿ ತಿನ್ನೋಕೆ ಹೋದೆ. ಇವತ್ತು ತಿಂಡಿಗೆ ಪುದೀನ ರೈಸ್ ಮಾಡಿದ್ರು. ಅದನ್ನು ಪ್ಲೇಟ್ಗೆ ಹಾಕ್ಸ್ಕೊಂಡು ಅಲ್ಲೇ ಕೂತು ತಿಂಡಿ ತಿಂದು ರೂಮ್ ಕಡೆ ಬಂದೆ. ರೂಮಲ್ಲಿ ನೋಡಿದರೆ ನಮ್ಮ ಹುಡುಗ ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಂಡಿದ್ದ. ಇದ್ಯಾವುದೋ ಹೊಸ ಪ್ರತಿಭೆ. ಹಾಗೆ ಸ್ವಲ್ಪ ಹೊತ್ತು ಹೊರಗೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದೆ. ಆಮೇಲೆ ಸ್ನಾನ ಮುಗಿಸ್ಕೊಂಡು ಸಣ್ಣ ಕೆಲಸದ ಮೇಲೆ ಹೊರಗೋಗೋದಿತ್ತು ಅಂತ ರೆಡಿ ಆದೆ. ನಿನ್ನೆ ಮಳೆಗೆ ನೆಂದಿದ್ದರಿಂದ ಸ್ವಲ್ಪ ನೆಗಡೆ ಆಗಿತ್ತು. ಅದಕ್ಕೆ ಕೆಟಲಲ್ಲಿ ನೀರು ಬಿಸಿ ಮಾಡಿಕೊಂಡು ಫ್ಲಾಸ್ಕ್ಗೆ ಹಾಕಿಟ್ಟೆ. ಆಮೇಲೆ ಬಂದಮೇಲೆ ಕುಡಿಯೋಕ್ಕಾಗುತ್ತೆ ಅಂತ. ಆಮೇಲೆ ನಾನು ಮತ್ತು ನನ್ನ ಫ್ರೆಂಡ್ ಹೊರಟ್ವಿ. ನಿನ್ನೆ ಮಳೆ ಜಾಸ್ತಿ ಬಂದಿದ್ದರಿಂದ ರೋಡೆಲ್ಲ ನೀರಿಂದ ತುಂಬಿತ್ತು. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗಿರ್ತದೆ. ದಾರಿಯಲ್ಲಿ ಅದನ್ನು ನೋಡ್ತಾ ನಮ್ಮ ಕೆಲಸ ಇದ್ದ ಕಡೆ ತಲುಪಿದ್ವಿ. ಅಲ್ಲಿ ನಮ್ಮ ಫ್ರೆಂಡ್ಗೆ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಅವನ ಕೆಲಸ ಮುಗಿಯೋವರೆಗೂ ವೇಟ್ ಮಾಡಿದೆ. ಕೆಲಸ ಮುಗಿದ ಮೇಲೆ ಮತ್ತೆ ಪಿ ಜಿ ಕಡೆ ಹೊರಟ್ವಿ. ಆದರೆ ಇವತ್ತು ಕೂಡ ಮಳೆ ನಮ್ಮನ್ನ ಬಿಟ್ಟಿಲ್ಲ. ಮತ್ತೆ ಮಳೆ ಶುರು ಆಯಿತು. ಈ ಸರಿ ಬೈಕ್ನ ನಾನೇ ಓಡಿಸ್ಕೊಂಡು ಬರ್ತಿದ್ದೆ. ನಿಜ ಹೇಳಬೇಕು ಅಂದರೆ ಈ ಬೆಂಗಳೂರು ಟ್ರಾಫಿಕಲ್ಲಿ ಬೈಕ್ ಓಡಿಸೋದಂದರೆ ಸಾಕು ಅನಿಸ್ಬಿಡುತ್ತೆ. ಪಿ ಜಿಗೆ ಬರೋ ಅಷ್ಟರಲ್ಲಿ ಮತ್ತೆ ಫುಲ್ ಒದ್ದೆ ಆಗಿಬಿಟ್ಟಿದ್ವಿ. ನಮ್ಮ ಹಣೆ ಬರದಲ್ಲಿ ಬರೀ ಮಳೆನೇ ಬರೆದಿದೆ ಅನಿಸುತ್ತೆ. ಸಾವು. ಆಮೇಲೆ ಫ್ರೆಶ್ ಆಗಿಬಿಟ್ಟು ಊಟ ಮಾಡೋಕ್ಕೆ ಹೋದೆ. ಇವತ್ತು ಊಟಕ್ಕೆ ಪುಳಿಯೋಗರೆ ಮಾಡಿದರು. ಅದನ್ನು ಆರಾಮಾಗಿ ತಿಂದು ಮತ್ತೆ ರೂಮ್ ಕಡೆ ಬಂದೆ. ಸ್ವಲ್ಪ ಹೊತ್ತು ಮಲಗಿ ಎದ್ಮೇಲೆ ಈ ಮಳೆಯಲ್ಲಿ ನಮಗೆ ಬಜ್ಜಿ ತಿನ್ನೋ ಹುಚ್ಚು ತಲುಪು ಶುರು ಆಯಿತು. ಅದಕ್ಕೆ ಡೈರೆಕ್ಟಾಗಿ ಬಜ್ಜಿ ತಿನ್ನೋಕ್ಕೆ ಹೊರಟ್ವಿ. ಬಜ್ಜಿ ಮತ್ತು ಮಳೆ ಕಾಂಬಿನೇಷನ್ ಆದರೆ ಬೇರೆ ಲೆವೆಲ್, ಸೂಪರ್ ಇತ್ತು. ಹಾಗೆ ಬಜ್ಜಿ ತಿಂದು ರೂಮ್ ಕಡೆ ಬಂದ್ವಿ. ಇವತ್ತಿಗೆ ಇಷ್ಟೇ ಗೈಸ್. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.